ನಾನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನೇರವಾಗಿ 10 ಪ್ರಶ್ನೆಗಳನ್ನು ಕೇಳ್ತೇನೆ. 13 ತಿಂಗಳ ಕಾಲ ತಾಜ್ ವೆಸ್ಟ್ ಎಂಡ್ ಸ್ಟಾರ್ ಹೋಟೆಲ್ನಲ್ಲಿ ವಿಲಾಸಿ ಆಡಳಿತ ನಡೆಸುವಾಗಲೇ 1500 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದು, ಇದಕ್ಕೆ ನಿಮ್ಮ ಉತ್ತರ ಇದೆಯಾ? ರೈತರಿಗೆ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ 48,000 ಕೋಟಿ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿ 13 ತಿಂಗಳಾದರೂ ಸಹ ಸಾಲ ಮನ್ನಾ ಆಗಲಿಲ್ಲ, ಹೊಸ ಸಾಲ ಸಿಗಲಿಲ್ಲ, ಆತ್ಮಹತ್ಯೆ ತಪ್ಪಲಿಲ್ಲ. ಋಣಮುಕ್ತ ಪತ್ರ ಕೊಡ್ತೇವೆ ಅಂತ ಭಾಷಣ ಬಗ್ಗಿತಾ ಇದ್ರಿ, ಕಣ್ಣೀರು ಸುರಿಸ್ತಾ ಇದ್ರಿ. ಇಂತಹ ಡ್ರಾಮಾಗಳನ್ನು ಜನರು ನಂಬೇಕಾ ಅನ್ನೋ ಎರಡನೇ ಪ್ರಶ್ನೆ. ಮೂರನೇದು, ರಾಜ್ಯಾದ್ಯಂತ ಬರದ ಛಾಯೆಯಿಂದ ಜನರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ, ದನಕರುಗಳಿಗೆ ಪಶು ಪಕ್ಷಿಗಳಿಗೆ ಮೇವು ನೀರಿಲ್ಲದ ಪರಿಸ್ಥಿತಿಯಲ್ಲಿ ರಾಜ್ಯದ ಹಿಂದುಳಿದ ಜಿಲ್ಲೆಗಳ ಜನ ಉದ್ಯೋಗಕ್ಕಾಗಿ ಗುಳೆ ಹೋಗ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯದ ನಾಟಕ ಸರಿನಾ? ನಾಲ್ಕನೇದು, ಐಎಂಎಂಎ ಹಗರಣದಲ್ಲಿ 6,000 ಕೋಟಿ ಅಲ್ಪಸಂಖ್ಯಾತರ ಬಡಜನರ ಹಣದೊಂದಿಗೆ ಪರಾರಿಯಾದ ಮುನ್ಸೂರ್ ಅಹಮದ್ ಜೊತೆ ಬಿರಿಯಾನಿ ಊಟ ಮಾಡಿದ ನೀವು ಈ ಹಗರಣವನ್ನು ಸಿಬಿಐಗೆ ಕೊಡಬೇಕು ಅಂತೇಳಿ ಶೋಷಣೆಗೊಳಗಾಗಿರುವಂತಹ ಅಲ್ಪಸಂಖ್ಯಾತರು ಮತ್ತು ಪ್ರತಿಪಕ್ಷ ನಾವು ಸಹ ಕೇಳಿದ್ರು ಸಹ ಮೌನವಾಗಿ ಹಾಕಿದ್ದೀರಾ. 5ನೇದು, ರಾಜ್ಯದಲ್ಲಿ ಸಾವಿರಾರು ಶಾಲಾ ಕಾಲೇಜುಗಳು ಸುಣ್ಣ ಬಣ್ಣ ಶೌಚಾಲಯಗಳಿಗೆ ಹಣವಿಲ್ಲ, ವಿದ್ಯಾರ್ಥಿಗಳ ಹಣಕಾಸಿನ ನೆರವು ನೀಡ್ತಾ ಇಲ್ಲ, 40,000ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ, 4 ತಿಂಗಳಿಂದ ಶಿಕ್ಷಕರಿಗೆ ವೈದ್ಯರುಗಳಿಗೆ ವೇತನ ಕೊಡ್ತಾ ಇಲ್ಲ, ಸಮವಸ್ತ್ರ ಸೈಕಲ್ ಶೂ ಸಿಕ್ಕಿಲ್ಲ. ಈಗ ಶಾಲಾ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಜ್ಞಾನೋದಯ ತಾಜ್ ವೆಸ್ಟ್ ಎಂಡ್ ಸ್ಟಾರ್ ಹೋಟೆಲ್ನಲ್ಲಿ ಆಯ್ತಾ? 6ನೇದು, ಬಳ್ಳಾರಿ ಜಿಲ್ಲೆಯಲ್ಲಿ ಜಿಂದಾಲ್ ಕಂಪನಿಗೆ 3,667 ಎಕರೆ ಜಮೀನನ್ನು ಕೇವಲ 1,22,000 ರೂಪಾಯಿಗೆ 1 ಎಕರೆಗೆ ಅತಿ ಕನಿಷ್ಠ ಬೆಲೆಗೆ ಮಾರಾಟ ಹೊರಟಿದ್ರಲ್ಲ, ತಾವು ಪಡೆದಿರುವಂತಹ ಕಿಕ್ ಬ್ಯಾಕ್ ಎಷ್ಟು? 7ನೇದು, ದೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನ ಪ್ರಗತಿಯಾಗಿರುವ ಈ ದಿನಗಳಲ್ಲಿ ಗ್ರಾಮ ವಾಸ್ತವ ಮಾಡಿಯೇ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಡ್ರಾಮಾ ಏಕೆ? ಇದು ಪ್ರಚಾರದ ಗ್ರಿಮಿಕ್ ಅಲ್ವೇ? ಹಿಂದಿನ ಗ್ರಾಮ ವಾಸ್ತವ್ಯದ ಸಾಧನೆ ಶ್ವೇತಪತ್ರ ನೀಡ್ತೀರಾ? ಮುಖ್ಯಮಂತ್ರಿಗಳೇ, ದಿಕ್ಕು ತಪ್ಪಿದ ಆಡಳಿತ ಹಾಗೂ ದಿನನಿತ್ಯ ನಿಮ್ಮ ಮೈತ್ರಿ ಪಕ್ಷಗಳ ಬೀದಿ ಜಗಳದಿಂದ ಕಂಗೆಟ್ಟಿರುವ ರಾಜ್ಯ ಜನರಿಗೆ ಮುಕ್ತಿ ಯಾವಾಗ? ನಿಮ್ಮ ಕನಸಿನ ಬಜೆಟ್ ಕೆಲವೇ ಬೆರಳೆಣಿಕೆಯ ಜಿಲ್ಲೆಗಳಿಗೆ ಸೀಮಿತವಾಗಿ ಈಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡುತ್ತೀನಿ ಅಂತೇಳಿ ಗ್ರಾಮಾವಸ್ಥೆ ಮಾಡುವಂತ ನೀವು ಬಜೆಟ್ನಲ್ಲಿ ಎಷ್ಟು ಹಣ ಇಟ್ಟಿದ್ರಿ? ಸರ್ಕಾರದಲ್ಲಿ ನಿಮ್ಮ ಘೋಷಣೆಗಳನ್ನು ಪೂರ್ತಿ ಮಾಡೋದಕ್ಕೆ ಹಣ ಎಲ್ಲಿಂದ ತರ್ತೀರಿ? ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ನಾಯಕರುಗಳ ನಡುವಿನ ಬೀದಿ ಜಗಳವನ್ನು ಟಿವಿ ಪತ್ರಿಕೆಗಳಲ್ಲಿ ನೋಡಿ ಜನರು ಶಾಪ ಆಗ್ತಾ ಇದ್ದಾರೆ. ಸರ್ಕಾರದ ಇಲಾಖೆಗಳಲ್ಲಿ ಹಗಲು ಲೂಟಿನ ನಿತ್ಯ ನಡೀತಾ ಇದೆ. ಆದರೂ ಸಿಎಂ ಅವರೇ ರಾಜ್ಯದ ಅಭಿವೃದ್ಧಿ ಮಾಡುತ್ತೇನೆ ಎಂದು ಭಾಷಣ ಬಿಗ್ತಾ ಇದ್ದಾರೆ. ಇಂಥ ಭ್ರಮೆಗೆ ಮುಕ್ತಿ ಯಾವಾಗ? ಈ 10 ಪ್ರಶ್ನೆಗಳನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೇನೆ.